ಅದೇ ಸಡನ್ ಆಗಿ ಕುಂದಾಪುರಕ್ಕೆ ಶಿಫ್ಟ್ ಆಗ್ಬಿಟ್ರು ಅಂತೆಲ್ಲ ಅಂದಾಗ ಒಂದು ಸಿನಿಮಾ ಟೀಮ್ ಆಗಿರುತ್ತೆ, ಬಟ್ ಪರ್ಸ್ನಲ್ ಲೈಫು ಯಾಕಲ್ಲಿ ಶಿಫ್ಟ್ ಆಯಿತು ಅಂತ ಡೌಟ್ಸ್ಗಳು ಬರ್ತಾಯಿತ್ತು. ಸೊ ಈ ಕುಂದಾಪುರ ಮನೆ ಹೇಗಿದೆ? ಚೆನ್ನಾಗಿದೆ. ಕುಂದಾಪುರ ಒಂದು ಸ್ವರ್ಗ. ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಅಲ್ಲಿ ಒನ್ ಈಸ್ ನೇಚರ್, ಇನ್ನೊಂದು ಬೀಚ್ ಇರೋದಾಗಿರ್ಬೋದು, ಆಮೇಲೆ ತುಂಬ ಪ್ರೈವೇಸಿ ಇದೆ. ಯಾರು ತುಂಬ ಏನು ಇದು ಮಾಡಲ್ಲ, ಆರಾಮಾಗಿ ಅವರಷ್ಟಕ್ಕೆ ಅವ್ರು ಇರ್ತಾರೆ. ಏನು ರಿಷಬ್ ಶೆಟ್ಟಿ ಅವ್ರು ಇಲ್ಲಿದ್ದಾರೆ, ಕಾಂತಾರ ಆಗ್ತಿದೆ ಅನ್ನೋ ಥರದ್ದೇನು ತುಂಬ ಇದು ತೋರಿಸಲ್ಲ. ಅವರಷ್ಟಕ್ಕೆ ಅವರು ಊರ ಕಡೆ ಜನ ಸ್ವಲ್ಪ ಹಾಗೆ ಅಲ್ವಾ, ಆರಾಮಾಗಿರ್ತಾರೆ. ಮತ್ತು ಮಕ್ಳಿಗೂ ಚೆನ್ನಾಗಿ ಸೆಟ್ ಆಗಿಬಿಟ್ರು. ಅಲ್ಲೇ ಸ್ಕೂಲ್ಗೆ ಹಾಕಿದ್ವಿ. ನಮ್ದಿಬ್ರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಇಲ್ಲ, ಅವರು ಅಡ್ಜಸ್ಟ್ ಆಗಿಬಿಟ್ರು. ಅಂದರೆ ನಾವು ಅದಕ್ಕೆ ಮುಂಚೆನೂ ಕೋವಿಡ್ ಟೈಮಲ್ಲೆಲ್ಲ ರಿಷಬ್ ಊರೆಲ್ಲ ಇದ್ವಲ್ಲ, 1 to 3 months ಎಲ್ಲ ನಾವು ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ದೇ ವರ್ ಹ್ಯಾಪಿ. ಮಕ್ಕಳಿಗೆ ಇಲ್ಲಿಗಿಂತ ಅಲ್ಲೇ ಖುಷಿ ಆಗುತ್ತೆ ಅವ್ರಿಗೆ. ಸೊ ವೀಕೆಂಡ್ ಆದರೆ ಅಲ್ಲಿ ಅಜ್ಜನ ಮನೆಗೆ ಹೋಗ್ತಾರೆ, ಅಲ್ಲಿ ಹಸುಗಳಿದೆ ಅಲ್ಲೆಲ್ಲ ಆಡ್ತಾರೆ. ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ನೆಮ್ಮದಿ ಆಗಿದೆ ನಿಮಗೆ ಕುಂದಾಪುರ. ಟ್ರಾಫಿಕ್ ಇಲ್ಲ. ಮನೆ ಕಟ್ಸಿದ್ದ ಇಲ್ಲ ಅಲ್ಲಿ ಇದ್ದಿದ್ದ ಮನೆಯಲ್ಲಿ ಹೋಗ್ಬಿಟ್ಟಿದ್ದು. ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಹೋಗ್ತಾರೆ. ಅವ್ರಿಗೂ ಸ್ಕೂಲ್ ಟ್ರಾವೆಲಿಂಗ್ ಟೈಮು ಸ್ವಲ್ಪ ಕಡಿಮೆ ಆಗುತ್ತೆ, ಅಲ್ಲೇ ಹತ್ರ ಅಲ್ಲ, ಸ್ಕೂಲಿಗೆ ಹೋಗ್ತಾರೆ. ಎಲ್ಲ ಸೆಟ್ ಅಂದರೆ ಲೈಕ್ ಆ ಮೈಂಡ್ ಸೆಟ್ ಬೇಕು. ಅಡ್ಜಸ್ಟ್ ಆಗೋಕ್ಕಾಗಲ್ಲ ಅಂತಿಲ್ಲ. ಮೋಸ್ಟ್ಲಿ ನಾನು ಇವಾಗ ಅಂತಿದ್ದೆ, ಇಟ್ಸ್ ಟೈಮ್ ಫಾರ್ ಅಸ್ ಟು ಸೆಟಲ್ ಡೌನ್ ರಿಷಬ್ ಅಂದ್ಕೊಂಡು. ಅಂದರೆ ಇಟ್ಸ್ ಬಿನ್ 10 years ಅಲ್ಲ. ನಾವು ಸರ್ಕಾರಿ ಮಾಡಬೇಕಾದ್ರೆ ಅದೊಂದು ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಅದು ಈ ಫ್ಯಾಮಿಲಿ ಈ ಥರ ಎಲ್ಲ ಇಲ್ಲ. ನಮ್ದಿಬ್ರದ್ದು ಒಂದು ಟೀಮ್ಮೇಟ್ಸ್ ಥರ. ಇವಾಗ ಕಾಸರಗೋಡಲ್ಲಿ ಶೂಟಿಂಗ್ ಆಗ್ತಿದೆ, ಬ್ಯಾಕ್ ಪ್ಯಾಕ್ ಮಾಡಿ ಅವಾಗ ಇಬ್ಬರೇ ಇದ್ವಲ್ಲ, ಏನು ಆ ಥರದ್ದು ಕಮಿಟ್ಮೆಂಟ್ಸ್ ಎಲ್ಲ ಹೊರಟ್ಬಿಟ್ವಿ. ಆಮೇಲೆ ಇನ್ನೊಂದು ಶೂಟ್ ಆಗ್ತಿತ್ತು ಮೈಸೂರಲ್ಲಿ, ಅಲ್ಲಿ ಸಾಗರಲ್ಲಿ ಆಗ್ತಾಯಿತ್ತು, ವೆಲ್ಬೋಟಮ್ ಆ ಥರ. ನಾನು ಕೆಲಸ ಮಾಡ್ತಿದ್ದೆ ಅಲ್ವಾ ಸಿನಿಮಾಗೆ. ಸೊ ಇಬ್ಬರು ಒಟ್ಟಿಗೆ ಹೋಗ್ತಿದ್ವಿ. ಸಿನಿಮಾ ಶೂಟಿಂಗ್ ಮುಗ್ದಾದ್ಮೇಲೆ ವಾಪಸ್ ಬೆಂಗಳೂರಿಗೆ ಬರ್ತಿದ್ವಿ. ಫ್ಯೂ ಮಂತ್ಸಲ್ಲಿ ಇನ್ನೊಂದು ಸಿನಿಮಾ ಶುರುವಾಗ್ತಿತ್ತು. ಹೀಗೆ ಜರ್ನಿ ಆಯಿತು. ಬ್ಯಾಂಗ್ಳೂರಲ್ಲಿ ಅಂತ ಒಂದು ಪ್ರಾಪರಾಗಿ ಸೆಟಲ್ ಆಗಿಲ್ಲ ಒಂದು ಕಡೆಗೆ, ಆ ಥರನೇ ಮಾಡ್ತಾಯಿದ್ವಿ. ಅದಾದಮೇಲೆ ಲಾಸ್ಟ್ ಟೈಮ್ ಬೇಬಿನ ಕ್ಯಾರಿ ಮಾಡಬೇಕಾದ್ರೆ ಅಲ್ಲಿ ಕಾಂತಾರ ಆಯಿತು, ಲಾಸ್ಟ್ ಕಾಂತಾರ ಆಯಿತು. ಮತ್ತೆ ಬಂದ್ವಿ. ಸ್ವಲ್ಪ ಟೈಮ್ ಇಲ್ಲಿರಬೇಕಾದ್ರೆ ರಿಷಬ್ ಹೋಗಿಬಿಟ್ರು. ಲೈಕ್ 2-3 months ಆಫ್ಟರ್ ದ ಕಾಂತಾರ ರಿಲೀಸ್ ಹಿ ವೆಂಟ್ ಫಾರ್ ಇದು ಸ್ಕ್ರಿಪ್ಟ್ ಬರೀಲಿಕ್ಕಿದ್ದು. ಮತ್ತು ನಾನು ಶಿಫ್ಟ್ ಆದೆ. ಸೊ ನಮಗೆ ಬ್ಯಾಂಗ್ಳೂರು ಅಂದರೆ ಮಕ್ಕಳಿಗೇನು ತುಂಬ ಮಿಸ್ ಆಗಲಿಲ್ಲ ಆ ಥರ. ಬಟ್ ಇವಾಗ ಸ್ವಲ್ಪ ಕಷ್ಟ. ಅಂದರೆ ಮುಂಚೆ ಇಬ್ಬರೇ ಇದ್ವಿ, ಆಮೇಲೆ ಬಾಬು ಬಂದ, ಬೇಬಿ, ಇವಾಗ 4 ಜನ. ಬಟ್ ಆದರೂ ಈ ಸಲ ಆ ಸಾಹಸನೂ ಮಾಡಿದ್ವಿ, 4 ಜನನೂ ಹೋಗಿ. ಇಬ್ಬರಿಗೂ ಆಗ್ತಾ ಇರಲಿಲ್ಲ ಬ್ಯಾಂಗ್ಳೂರಿಂದ ಹ್ಯಾಂಡಲ್ ಮಾಡೋದಕ್ಕೆ ನನಗೆ. ಆಮೇಲೆ ನನಗೆ ಒಂದು ಜವಾಬ್ದಾರಿ ತೊಗೊಂಡಾಗ ಅದನ್ನು ತುಂಬ ತಲೆಗೆ ತೊಗೊಂಡು ಕೆಲಸ ಮಾಡ್ತೀನಿ. ಹಂಗೆ ನನ್ನ ಕೈಲಿ ಆಗಲ್ಲ. ಅಂದರೆ ನನ್ನ ಟೀಮ್ನೇನೋ ಬಿಟ್ಟು ಇಟ್ ಈಸ್ ನಾಟ್ ಲೈಕ್ ಈ ಥರದ ಸಿನಿಮಾಗಳಿಗೆ ಆಗಲ್ಲ ಅನ್ಸುತ್ತೆ ಹಾಗೆ ಮಾಡೋದಕ್ಕೆ. ಅವ್ರನ್ನ ಅಲ್ಲಿಂದ ಏನೋ ಫಾಲೋ ಅಪ್ ಮಾಡ್ಕೊಂಡು ನನಗೆ ಮನೇಲಿರೋದಕ್ಕೆ ಆಗಲ್ಲ. ನನ್ನ ಟೀಮ್ಮೇಟ್ಸ್ ಈ ಮಕ್ಕಳು ಹೇಳ್ತಾಯಿದ್ರು, ನಂದು ಅಸಿಸ್ಟೆಂಟ್ಸ್ ಎಲ್ಲ, ಮ್ಯಾಮ್ ಇಟ್ಸ್ ಓಕೆ, ನೀವು 1 day ರೆಸ್ಟ್ ಮಾಡಿ, ಆರಾಮಾಗಿ ಮನೇಲಿ ಇವತ್ತು ಬರೋದು ಬೇಡ ಅಂತ. ಬಟ್ 1 day ನಾನು ಹೋಗಿಲ್ಲ ಅಂದರೆ ಅಲ್ಲಿ ಏನಾದರೂ ಗಲಾಟೆ ಅದು ಇದು. ಸೊ ಬೇಡಪ್ಪ, ನಾನು ಹೋಗ್ತೀನಿ. ಸೊ ಅಲ್ಲಿ ಸಿಟ್ಟು ನಾನು ಕುತ್ಕೊಂಡು ಫ್ರೇಮ್ ನೋಡಿ ಅಟ್ಲೀಸ್ಟ್ ಅವ್ರಿಗೊಂದು ಕರೆಕ್ಷನ್ ಹೇಳೋದು. ಆಮೇಲೆ ಅಲ್ಲಿ ಸಡನ್ನಾಗಿ ಡಿಸಿಷನ್ ತೊಗೊಬೇಕಾಗತ್ತೆ, ಅದಕ್ಕೆ ಬೇಕು. ಸೊ ಅದೆಲ್ಲದು ಅಂದ್ಕೊಂಡು ಸೊ ಐ ಯೂಸ್ ಟು ಗೋ ಎವ್ರಿ ಡೇ. ಈ ಥರ ಇದ್ದಾಗ ನಮಗೆ ಬ್ಯಾಂಗ್ಳೂರಿಂದ ಎಲ್ಲ ಕಷ್ಟ. ಅಲ್ಲೇ ಇರಬೇಕಿತ್ತು. ಮಕ್ಕಳು ಆರಾಮಾಗಿ ಸ್ಕೂಲ್ಗೆ ಹೋದ್ರು, ಸೆಟ್ ಆದರು. ನಾವಿಬ್ರು ಸ್ವಲ್ಪ ಟೈಮ್, ನನಗಂದರೆ ಶೂಟ್ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಹೋಗ್ತಾ ಇದ್ದೆ ನಾನು. ಬೆಳಗ್ಗೆ ಕಾಸ್ಟ್ಯೂಮ್ಸ್ ಎಲ್ಲ ಸೆಟ್ ಮಾಡಿ ಲೈಕ್ ಈವ್ನಿಂಗ್ ಒಂದು ಸ್ವಲ್ಪ ಸಮ್ ಟೈಮ್ ಬೇಗ ಹೊರಟು ಮನೆಗೆ ಬರ್ತಿದ್ದೆ. ಇಲ್ಲ ಶೂಟ್ ಮುಗಿಸ್ಕೊಂಡು ಬಂದು ಮಕ್ಕಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಅವ್ರದ್ದು ಹೋಮ್ವರ್ಕ್ ಅದು ಇದು ಇರ್ತಿತ್ತಲ್ಲ, ಅದೆಲ್ಲ ನೋಡಿ ಏನು ಮಾಡ್ತಿದ್ದಾರೆ ನೋಡಿ ಮತ್ತೆ ಕೆಲಸ ಇರ್ತಿತ್ತು. ಬಿಕಾಸ್ ರಿಷಬ್ ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡ್ತಾರೆ. ಹೀಗೇನೋ ಒಂದಿರುತ್ತೆ, ಅಲ್ಲಿ ಹೋದರು. ಸೊ ಅದೊಂದು ಗಮ್ಮತ್ತಿರುತ್ತೆ. ನಾವು ಈಗ ರಿಷಬ್ ಮತ್ತು ಅರವಿಂದ್ ಒಂದು 5 minutes ನಿಂತ್ಕೊಂಡು ಮಾತಾಡ್ತಿದ್ರೆ ನಾನು ಈಚೆ ನೋಡಿ ರೆಡಿ ಆಗಿರಪ್ಪ ಬರುತ್ತೆ ಇವಾಗ ಒಂದು ಅಂತ ಅಂದ್ಕೊಂಡು. ಸೊ ಸಡನ್ನಾಗಿ ಇವರೆಲ್ಲ ಕೂತ್ಕೊಂಡು ಏನೋ ಒಂದು ಮಾತಾಡ್ತಿದ್ದಾರೆ ಅಂದರೆ ಅಲ್ಲೇನೋ ಒಂದು ಆಗುತ್ತೆ. ಆಮೇಲೆ ಅದನ್ನು ತುಂಬ ಆರಾಮಾಗಿ ಹೇಳ್ತಾರೆ. ತುಂಬ ಅಂದರೆ ನಮ್ಗೆ ದೊಡ್ಡ ವಿಷಯ ಆಗಿರುತ್ತೆ. ಅವರು ಏನಿಲ್ಲ, ಒಂದು ಆ್ಯಡ್ ಮಾಡಿದ್ದೀವಿ, ಜಾಸ್ತಿ ಇಲ್ಲ, ಒಂದು 800 peopleದು ಇದೊಂದು ಕಾಸ್ಟ್ಯೂಮ್ ಹಾಕಬೇಕಾ. 800 people ನಾಳೆನ ಅಂತ ಅಂದ್ಕೊಂಡು ಹೌದು ಅಂತ ಆರಾಮಾಗಿ ಹೇಳ್ತಾರೆ. ಅಂದರೆ ಅವರೇ ಟೆನ್ಷನಲ್ಲಿ ಹೇಳ್ಬಿಟ್ರೆ ನಾವಿನ್ನೂ ಟೆನ್ಷನ್ ಆಗ್ತೀವಿ ಅಂತ. ಅದೆಲ್ಲ ಟ್ರಿಕ್ಸು. ಆಗತ್ತಪ್ಪ, ಏನು ಆಗತ್ತೆ, ಯು ಕ್ಯಾನ್ ಡೂ ಇಟ್ ಅಂತ ಅಂದ್ಕೊಂಡು. ಇದು ಬೇರೆ ಇವಾಗೇನೋ ಟ್ರಸ್ಟ್ ಮಾಡಿಬಿಟ್ರು, ಇದನ್ನು ಉಳಿಸ್ಕೊಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಲಸ. ಮತ್ತು ಸೊ ಈ ಥರ ಒಂದಿಷ್ಟು ನಮ್ಮದು ಆ ಬ್ಲ್ಯಾಕ್ ಕಾಸ್ಟ್ಯೂಮ್ಸಲ್ಲಿರೋ ಒಂದಿಷ್ಟು ಟೀಮ್ ಏನಿದ್ದಾರೆ ಅವ್ರದ್ದು ನಂಬರ್ ಬರೀಬೇಕಾದ್ರೆ ನಾನು ಜನರಲಿ ಏನು ಮಾಡ್ತೀನಿ, ರಿಷಬ್ ಏನು ಪ್ರೊಡಕ್ಷನ್ ಕಾಸ್ಟ್ ಉಳಿಸೋದಕ್ಕೆಲ್ಲ ಫಸ್ಟ್ ನಂಬರ್ ಕಡಿಮೆ ಹೇಳ್ತಾರೆ.
ಅದಾದಮೇಲೆ ಅವ್ರದ್ದು ಗೊತ್ತು ಸಿನಿಮಾದಲ್ಲಿ ಮಾಡಿ ಇವಾಗ ಗೊತ್ತಲ್ಲ ರಿಷಬ್ ಮತ್ತು ಅರವಿಂದ್ ಜೊತೆಗೆ ತುಂಬ ವರ್ಷ ಆಯಿತು, ತುಂಬ ಸಿನಿಮಾ ಆಯ್ತಲ್ಲ. ಸೊ ಜಾಸ್ತಿ ಆಗುತ್ತೆ ನಂಗೆ ಗೊತ್ತು, ಅಲ್ಲಿ ಹೋದ್ಮೇಲೆ ಏನೋ ಆ್ಯಡ್ ಆಗುತ್ತೆ ಮಾಂಟೇಜಸ್ ಅದು ಇದು ಜಾಸ್ತಿ ಆಗುತ್ತೆ. ನಾನು ಆಲ್ರೆಡಿ ಜಾಸ್ತಿ ಮಾಡಿರ್ತೀನಿ. 5 ಕೇಳಿದರೆ ನಾನೊಂದು 10 ಇಟ್ಕೊಂಡಿರ್ತೀನಿ, ಅದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾನೂ ಇಟ್ಟಿರ್ತೀನಿ. ಈ ಸಿನಿಮಾಲಂತೂ ಒಂದು ತುಂಬಾ ಎಕ್ಸ್ಟ್ರಾ ಎಲ್ಲ ಇಟ್ಕೊಂಡಿದ್ದೆ, ನಾನು ತುಂಬ ಪ್ರಿಪೇರ್ಡ್ ಆಗಿದ್ದೆ. ಬಟ್ ಸಡನ್ನಾಗಿದ್ದು ನಂಬರ್ಸ್ ತುಂಬ ಕಡಿಮೆ ಇತ್ತು, 100ಸಲ್ಲಿತ್ತು. ಅದು ರುಕ್ಮಿಣಿ ಅವ್ರದ್ದೊಂದು ರಿವೀಲಿಂಗ್ದು ಒಂದು ಸೀನ್ ಬರುತ್ತೆ, ಅದಕ್ಕೆ ಸಡನ್ನಾಗಿ ನಂಬರ್ ಬೇಕಾಗಿತ್ತು. ಇವ್ರದ್ದೆಲ್ಲ ಡಿಸ್ಕಷನ್ ಆಗಿದೆ ನೈಟು. 11:30ಗೆ ರಿಷಬ್ ಕಾಲ್ ಮಾಡಿಬಿಟ್ಟು ಇವಾಗ ಒಂದು ಸೀನ್ ಆ್ಯಡ್ ಮಾಡಿದ್ದೀವಿ, ನನಗೆ ನಾಳೆ ಈ ಥರ 400-500 ಪೀಪಲ್ ಕಾಸ್ಟ್ಯೂಮ್ ಬೇಕು ಅಂತ. ಏನು ಹೇಳ್ತಿದ್ದೀರಾ, ಅಷ್ಟಿಲ್ಲ ಇವಾಗ ಅದು ಕುಂದಾಪುರ. ಅಲ್ಲಿ ನನಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗ್ತಿದ್ದಿದ್ದೇನೆಂದರೆ ಎಲ್ಲ ಮಟೀರಿಯಲ್ಸು ಕುಂದಾಪುರ ಅಲ್ಲಿ ಏನೂ ಸಿಗಲ್ಲ, ವೆರಿ ಬೇಸಿಕ್ ಬಿಟ್ಟರೆ ನನಗೆಲ್ಲ ಆಚೆಯಿಂದ ಬರಬೇಕಾಗಿತ್ತು. ಇವಾಗ ನಾನು ಹೋಗ್ತಿದ್ದೆ, ಸೋರ್ಸಿಂಗ್ ಮಾಡ್ತಿದ್ದೆ, ವೆಂಡರ್ಸ್ ಕಾಂಟ್ಯಾಕ್ಟ್ ಎಲ್ಲ ಇಟ್ಕೊಂಡು ಬರ್ತಿದ್ವಿ, ಅಲ್ಲಿಂದ ಎಲ್ಲ ಬಸ್ಸಲ್ಲಿ ಕೊರಿಯರ್ ಈ ಥರನೇ ಬರ್ತಾ ಇದ್ದಿದ್ದು ನಮಗೆ. ಅದೇ ದೊಡ್ಡ ಟಾಸ್ಕ್ ಇದ್ದಿದ್ದು. ಕುಂದಾಪುರಕ್ಕೆ ಬ್ಯಾಂಗ್ಳೂರಿಂದ, ಚೆನ್ನೈಯಿಂದ, ಹೈದ್ರಾಬಾದಿಂದ, ಬಾಂಬೆಯಿಂದ ಎಲ್ಲ ಬಂದು ಅಲ್ಲಿ ಬೇಸಲ್ಲೆಲ್ಲ ಕೆಲಸ ಆಗುತ್ತೆ. ಅಲ್ಲಿಂದ ನಮ್ಮ ಸೆಟ್ಟಿಗೆ ತೊಗೊಂಡೋಗಿ ಎಲ್ಲಿ ಶೂಟ್ ಮಾಡ್ತೀವಿ ನಾವು ಆ ಸೆಟ್ಗಳಿಗೆ ತೊಗೊಂಡೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿ ಹ್ಯಾಂಡಲ್ ಮಾಡೋದು ಇದೆಯಲ್ಲ, ಅದು ಒಂದು ಟಾಸ್ಕ್. ಅಂದರೆ ಸಮ್ ಟೈಮ್ ಏನೋ ಪ್ಲ್ಯಾನ್ ಮಾಡಿರಲ್ಲ, ಬೇಸಲ್ಲಿ ಬಿಟ್ಟು ಹೋಗಿರ್ತೀವಿ, ಸಡನ್ನಾಗಿ ಕೇಳಿದ್ರು ಅಲ್ಲಿಂದ ಮತ್ತೆ ಟ್ರಾವೆಲಿಂಗ್, ಅದು ಟೆನ್ಷನ್ ಹ್ಯಾಂಡಲ್ ಮಾಡಿ ಇವಾಗ ಒಂಥರ ಒಂದು ಇದು ಬಂದುಬಿಟ್ಟಿದೆ ಅನ್ಸುತ್ತೆ. ಏನು ಬಂದ್ರೂ ಅಂದರೆ ವಿ ಆರ್ ರೆಡಿ ಅಂತ ಅಂದ್ಕೊಂಡು. ಬಟ್ ಎಲ್ಲ ಥರದ್ದು ಇದು ಒಂದು ಯೂನಿವರ್ಸಿಟಿ ಥರ ಫೀಲ್ ಆಯಿತು ನನಗೆ ಒಂದು ಸಿನಿಮಾ ಅಲ್ಲಿ. ಅಂದರೆ ಎನಿ ಡಿಸೈನರ್ಗಿದ್ದು ಡ್ರೀಮ್ ಪ್ರಾಜೆಕ್ಟ್ ಅನಿಸುತ್ತೆ. ನಾನು ಇಷ್ಟು 24/7 ಹಿಂಗೆಲ್ಲ ಕೆಲಸ ಮಾಡೋದಕ್ಕೆ ರೆಡಿ ಇದ್ಬಿಟ್ರೆ ಏನೂ ನೋಡಿದೆ, ಮಳೆ ಕೆಸರು ಕಾಡು ಬೆಟ್ಟ ಗುಡ್ಡ ಏನೋ ನೋಡಿದೆ ಮಾಡ್ತೀವಿ ಅನ್ನೋ ಥರದ್ದಿದ್ರೆ ಇಟ್ಸ್ ಎ ಡೆಫಿನೆಟ್ಲಿ ಡ್ರೀಮ್ ಪ್ರಾಜೆಕ್ಟ್. ಅಂದರೆ ನಿಮಗೆ 3 ವರ್ಡ್ನ ಒಂದು ಸಿನಿಮಾಲಿ ತೋರಿಸಿದ್ದಾರೆ. ಸೊ ವಿಲ್ ಗೆಟ್ ಟು ವರ್ಕ್ ವಿತ್ ಡಿಫ್ರೆಂಟ್ ಮಟೀರಿಯಲ್ಸಾ, ಡಿಫ್ರೆಂಟ್ ಸ್ಟೋರಿ ಲೈನ್ಗೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸಾ, ಎಷ್ಟು ಲೈಕ್ ಯು ಕ್ಯಾನ್ ಗೆಟ್ ದಟ್ ಕೈಂಡ್ ಆಫ್ ಅ ನಾಲೆಡ್ಜ್, ಎಕ್ಸ್ಪೀರಿಯನ್ಸು ಎಲ್ಲದು. ಸೊ ನನಗೊಂದು ಡೆಫಿನೆಟ್ಲಿ ಒಂದು ಯೂನಿವರ್ಸಿಟಿ ಥರ ಆಯಿತು ಕಲ್ತಿರೋದು ಇದರಲ್ಲಿ. ಅಮೇಝಿಂಗ್.